ಪಾರ್ಕಿಂಗ್ ಮಾಡಿದರೆ ಪ್ರತಿ ವಾಹನಕ್ಕೆ ದಿನ 500 ರೂಪಾಯಿ ಅಂತ ದಂಡ ವಸೂಲಿ ಮಾಡಲಾಗುತ್ತದೆ. ಬಿಸಿಲು ಹೆಂಗೈತೆ ನೋಡ್ರಿ, ಬಿಸಿಲಿಗೆ ಫೋನೇ ಹೀಟ್ ಆಗ್ತೈತೆ ಗುರು ಇಲ್ಲಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಇಲ್ಲಿ ದಾವಣಗೆರೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿನ್ನೆ ಬೆಳಗ್ಗೆನೇ ಬಂದು ಒಂದು 5 ಗಂಟೆಗೆ ನಿಂತಿದ್ದೆ. ಊರಿಗೇನು ಹೋಗಿರಲಿಲ್ಲ, ಯಾರೂ ಇಲ್ಲಲ್ಲ. ನಮ್ಮ ಕಾಸಿಮಿಗೆ ಚಾನ್ಸಿಗೆ ಒಂದು ಗಾಡಿ ಇತ್ತು, ಅಲ್ಲೇ ಕಳಿಸಿ ಬಂದೆ. ಗಂಗಾವತಿಗೆ ಇಳಿಸಿ ಅವನದು ಲೈಸೆನ್ಸಿಂದ ಯಾಕೋ OTP ಬಂದಿರಲಿಲ್ಲಂತೆ. ಫಸ್ಟು ಹೋಗಿ ಇದ್ದಿದ್ದಿರಲಿ ಲೈಸೆನ್ಸಿಂದು OTP ಬರೋಂಗೆ ಮಾಡಿಸಿ ಗಾಡಿ ಹೇಳ್ತೀನಿ, ಗಾಡಿ ಹೋಗ್ಬಿಡು ಅಂಥೇಳಿ ಗಾಡಿಗೂ ಹೇಳಿ ಬಂದೆ. ನಿನ್ನೆ ಬೆಳಗ್ಗೆನೆ ಟಾರ್ಪಲ್ ಬೀಚ್ ನಿಲ್ಲಿಸಿದ್ದೆ. ನಿನ್ನೆ ಅನ್ಲೋಡ್ ಆಗಿಲ್ಲ, ಯಾಕಂದರೆ ಇಲ್ಲಿ 2 ಗಾಡಿ ಖಾಲಿ ಮಾಡಿದ್ದು. 3 ಗಾಡಿ ಇದ್ದು, ನನ್ನ 3ನೇದು 2 ಗಾಡಿ ಖಾಲಿ ಮಾಡಿದ್ರು. ನಾನು ಖಾಲಿ ಮಾಡಲಿಲ್ಲ, ಇಲ್ಲೇ ಆಲ್ಟ್ ಆಗಿತ್ತು. ಸಿಮೆಂಟ್ ಗೋಡನ್ನಾಗಿರೋದು, ಇಲ್ಲಿ ಒಳಗೆ ಗಾಡಿನೇ ನಿಲ್ಸಂಗಿಲ್ಲ ಅಂತೆ. 6 ಗಂಟೆ ಮೇಲೆ 7 ಗಂಟೆ ಮೇಲೆ ಹೊರಗೆ ತಗೊಂಡೋಗಿ ಹಾಕ್ಬೇಕು. ನಾನು ಟಾರ್ಪಲ್ ಹಾಕೇ ಬಂದಿದ್ದಿಲ್ಲ, ಹಂಗೆ ಬಂದಿದ್ನಲ್ಲ. ತಿರ್ಗಾ ಟಾರ್ಪಲ್ ಹಾಕಿ ಹೊರಗೆ ನಿಲ್ಲಿಸಿ ಮತ್ತೆ ಬೆಳಗ್ಗೆ 7 ಗಂಟೆಗೆ ಒಳಗೆ ಬಿಟ್ಟರು. ಇಲ್ಲಿ ಹೆಂಗೆ ಗೊತ್ತಾ ಗುರು, ಅಮಲ್ರು ಬೇಗ ಬಂದು ಕೆಲಸ ಮಾಡಲ್ಲ. ಬಿಸಿಲಾಗಾದ್ರೆ ಕೆಲಸ ಮಾಡ್ಬೇಕನ್ನೋದಿಲ್ಲ. ಇದು ಫುಲ್ ಬಿಸಿಲಾದ್ಮೇಲೆ ಗಾಡಿ ಹಿಡ್ಕೊಳೋದು. ಇವಾಗ 10 ಗಂಟೆ ಆಗೈತೆ. ಇವಾಗ ನಾನು ಫ್ರೆಶ್ ಆಗಿ ತಿಂಡಿ ತಿನ್ನೋಣ ಅಂತ ಹೊರಟಿದ್ದೀನಿ. 10 ಗಂಟೆಗೆ ಬಂದು ಒಳ್ಳೆ ಉರಿ ಬಿಸಿಲಾಗಿ ಕೆಲಸ ಮಾಡೋದವರು. ಬಿಸಿಲು ಭಯಂಕರ ಐತೆ. ಆ ಉರಿ ಬಿಸಿಲಾಗೆ ಸಿಮೆಂಟ್ ಸುಡೋದು ಎಳಿತಾರೆ. ಇಷ್ಟೊತ್ತಿಗೆ ಗಾಡಿನ ಅನ್ಲೋಡ್ ಆಗ್ಬೇಕಾಯ್ತು. ಅವ್ರು ಬಂದಿದ್ರು 6 ಗಂಟೆಗೆ. ಇವಾಗ ಬಂದರೆ ಏನಣ್ಣ ಅಂದರೆ ತಿಂಡಿ ಮಾಡ್ಕೊಂಬೋಗು, ಆಮೇಲೆ ಬಿಚ್ಚೋಣ ಅಂತಂದ್ರು. ಅದಕ್ಕೆ ತಿಂಡಿ ಮಾಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಇದೇ ಗೋಡಾನು. ಇದು ಯಾವುದಂದರೆ ರವಿ ಮಿಲ್ ಅಂತಾರೆ ದಾವಣಗೆರೆಗೆ. ರವಿ ಮಿಲ್ಲಾಗಿರೋದು. ಇಲ್ಲಿ ACC ಮತ್ತು ಜಿಂದಾಲ್ ಸಿಮೆಂಟು ಖಾಲಿ ಆಗ್ಬೋದೇನೋ. ಇಲ್ಲೆಲ್ಲ ಖಾಲಿ ಆಗ್ತವೆ ಗೋಡಾನಾಗೆ. ನೋಡಿ 6 ಗಂಟೆ ಮೇಲೆ 6 ಗಂಟೆ ಅಂತ ಗುರು ಬರೀ 6 ಗಂಟೆ ಬರ್ತೈತೆ. 7 ಗಂಟೆ ಮೇಲೆ ಒಳಗಿದ್ರೆ 500 ರೂಪಾಯಿ ದಂಡ ಅಂತೆ. ಗೇಟ್ನಾಗ ಬೋರ್ಡು ಹಾಕಿದ್ದಾರೆ, ಅಲ್ಲಿ ಕಾಣ್ತಿದೆ ನೋಡಿ ಗೇಟ್ ಎದುರಿಗೆ ಹಾಕಿ ಮಕ್ಕೊಂಡಿದ್ದು ನಾನು. ವಾಚ್ಮ್ಯಾನ್ಗೆ ಹೇಳಿದ್ದೆ ಸ್ವಲ್ಪ ಗಾಡಿ ಕಡೆಗೆ ನೋಡ್ತಾಯಿರಿ, ಅದೇನು ಕೊಡ್ತೀನಿ ಅಂತಂದು. ವಾಚ್ಮ್ಯಾನ್ಗೆ ಹೇಳಿದ್ದೆ ಅದೇನು ಕೊಡ್ತೀನಿ, ಒಂದು ಸ್ವಲ್ಪ ಗೇಟ್ ಕಡೆಗೆ ನೋಡ್ತಾ ಇರಜ ಅಂತೇಳಿ. ಪಾಪ ಅವನ್ನ ರಾತ್ರಿ ನೋಡ್ತಾ ಇದ್ದ. ನಾನೊಂದು 2-3 ಸಲ ಎಚ್ಚರಾದಾಗ ನೋಡಿದೆ. ಪಾಪ ವಜ್ಜ ನೋಡ್ಕೊಂತ ಇದ್ದ. ಬೆಳಗ್ಗೆ ಹೋಗ್ಬೇಕಾದ್ರೆ 30 ರೂಪಾಯಿ ಕೊಟ್ಟೆ ಖುಷಿ ಆದ. ನೋಡಿದೆ ಗೇಟು. ಇವಾಗ ವಜ್ಜಂದು ಡೇ ಶಿಫ್ಟು ಇಲ್ಲೈತೆ ನೋಡಿ. ಸಂಜೆ 7ರ ನಂತರ ಪಾರ್ಕಿಂಗ್ ಮಾಡಲು ಅವಕಾಶವಿರುವುದಿಲ್ಲ. ಪಾರ್ಕಿಂಗ್ ಮಾಡಿದರೆ ಪ್ರತಿ ವಾಹನಕ್ಕೆ ದಿನ 500 ರೂಪಾಯಿ ಅಂತ ದಂಡ ವಸೂಲಿ ಮಾಡಲಾಗುತ್ತದೆ. ಇಲ್ಲಿ ರೂಲ್ಸ್ ಅದ. ಮಿಲ್ಲೊಳಗೆ ಯಾವ ಗಾಡಿನೂ, ಸಣ್ಣ ಗಾಡಿನೂ ಇರೋಂಗಿಲ್ಲ, ಯಾವುದೋ ಒಂದು ಬೈಕ್ ಇರೋಂಗಿಲ್ಲ ಅಂತೆ. ಅವ್ರ ಕಂಪ್ನಿ ಮಾತ್ರ 2 ಗಾಡಿ ಇರ್ತವೆ, ಅದು ಬಿಟ್ಟರೆ ಬೇರೆ ಗಾಡಿ ಇರೋಲ್ಲ. ಇಲ್ಲೇ NH4ನಾಗಿರೋದು. ಹಿಂಗೆ ನಾನು ಹಿಂದೆ ಕಾಣ್ತಿದ್ದೆಲ್ಲ, ಹಿಂಗೆ ಸೀದಾ ಹೋದರೆ ಬೈಪಾಸ್ ಹತ್ತು ಹೋಗ್ತೀನಿ. ಇಲ್ಲೇ 1-2 ತಿಂಡಿ ಹೋಟ್ಲಿದ್ದಾವೆ. ಯಾವ ಥರ ತಿಂಡಿ ಚೆನ್ನಾಗಿರ್ತದೆ ತಿಂದು ನೋಡಿ. ಇಲ್ಲೇ ಫುಟ್ಪಾತ್ನಾಗ ಹಾಕಿದ್ದು ರೋಡ್ ಸೈಡ್ನಾಗೆ. ಇಲ್ಲಿ ಹಾಕಿದರೆ ಪೊಲೀಸ್ನವರು ಕೇಸ್ ಹಾಕ್ತಾರಂದ್ರೆ. ರಾತ್ರಿ ಒಂದು 2-3 ಸಲ ಜೀಪ್ ಬಂದಿತ್ತು, ಯಾರು ಮಾತಾಡಿಸ್ಲಿಲ್ಲ ನನಗೆ. ಯಾಕಂದರೆ ರೋಡ್ ಬಿಟ್ಟು ದೂರ ಹಾಕಿದ್ನಲ್ಲ. ರೋಡ್ ಪಕ್ಕ ಇರ್ಬಾರ್ದು, ಆ ಗಾಡಿ ಇದೆ ನೋಡಿ, ಅಷ್ಟು ದೂರ ಇರ್ಬೇಕು ರೋಡಿಂದ. ಏನೂ ಮಾತಾಡ್ಸಿಲ್ಲ. ಬನ್ನಿ ತಿಂಡಿ ತಿಂದು ಸಿಗುಮ. ತಿಂಡಿ ತಿಂದು ಬಂದೆ. ಅಲ್ಲಿ ಮಕ ತೊಳ್ಕೊಂಡು ಟವಲ್ ಕಟ್ಕೊಂಡಿದ್ದೆ ತಲೆಗೆ. ಚೆನ್ನಾಗಿ ನೋಡಿ. ನಾನು ಹಿಂದ್ಗಡೆ ಎಲ್ಲ ಖಾಲಿ ಆಗ್ತದೆ ಸಿಮೆಂಟ್ ಗಾಡಿ. ಇಲ್ಲೊಂದು ಕ್ರಾಸಿಂಗ್ ಆಗ್ತೈತೆ, ಅದು ACC. ಮತ್ತು ಅಲ್ಲಿ ಖಾಲಿ ಆಗ್ತಿದೆ, ಅದು ಮೋಸ್ಟ್ಲಿ ACCನೇ ಇರಬೇಕು. ನಮ್ಮ ಗೋಡನ್ ಬಂದು ಕೆಳಗೆ ಲಾಸ್ಟಿಗಿರೋದು. ಫುಲ್ ಧೂಳು ಅಂದರೆ ಧೂಳು. ಇಲ್ಲೆಲ್ಲಿ ಕುತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ. ನಿನ್ನೆ ಬಂದು ಬಿಸ್ಲಾಗ ಮಕ್ಕಂಬಿಟ್ಟೆ. ಹೇಳ್ಬಾರ್ದಿಲ್ಲ ನಮ್ಮ ಪಜಿತಿ. ಬಿಸಿಲು ಎತ್ತತ್ಲಾಗ ಹೊಡಿತತ್ಲಾಗ ಗಾಡಿ ತಿರುಗಿಸಿ ಹಾಕ್ತಿರೋದು. ಇಲ್ಲಂದರೆ ನೆಳ್ಳಿರೋದು. ಈ ನೆಳ್ಳಗೆ ಗಾಡಿ ನಿಲ್ಸಿದ್ರೆ ಅವ್ರು ಎಲ್ಲ ಓಡಾಡೋಕ್ಕೆ ಅಡ್ಡಾಗುತ್ತೆ, ತೆಗಿ ಅಂತಾರೆ. ಇಲ್ಲಿ ಕುತ್ಕೊಳಕ್ಕೆ ಒಂದು ಸ್ವಲ್ಪ ಜಾಗ ಐತೆ, ನೆಮ್ಮದಿಯಾಗಿ ಬಂದು ಇಲ್ಲಿ ಕುತ್ಕೊಬೋದು. ಆಮೇಲೆ ಭಾಳ ಜನ ಇದ್ದರೆ ಎಲ್ಲ ಬಂದಿಲ್ಲ ಮಕ್ಕಂತಾರೆ. ಗೋಡನೇನು ಇನ್ಚಾರ್ಜ್ ಬಂದು ಎತ್ಲಾಗ ಹೋದ್ನಾಗ ಗೊತ್ತಾಗಲಿಲ್ಲ. ಖಾಲಿ ಮಾಡ್ಸಾಯ ಅಂದರೆ ಬರ್ತಾರೆ ಲೇಬರ್ ಅಂತಂದು. ನಾನೇನು ಆರ್ಡ್ರಿಗೆ ಕಳಿಸ್ತಾನೋ, ಗೋಡನ್ಗೆ ಇಳಿಸ್ತಾನೋ, ಒಟ್ಟು ಸಾಯಂಕಾಲ ಮಾಡ್ತಾರಪ್ಪ ನಮ್ಮ ಗಾಡಿ ಖಾಲಿ ಮಾಡೋ ಅಷ್ಟೊತ್ತಿಗೆ. ಅಷ್ಟು ಜಲ್ದಿ ಏನು ಖಾಲಿ ಮಾಡಿ ಮನೆಗೆ ಕಳ್ಸಲ್ಲ ಇವರು, ಸಾಯಂಕಾಲನೇ ಮಾಡೋದು. ಒಂದೇ ಗಾಡಿ ಎಲ್ಲ ಇರೋದು, ಕೇರ್ಲೆಸ್ಸು. ಒಂದು 4-5 ಗಾಡಿ ಇದ್ದಿದ್ರೆ ಇದು ಮಾಡೋರು. ಇಲ್ಲ, ಅದು ಗುಳ್ಳೆ ಎದ್ದು ಬಿಟ್ಟ ತಣೆ ಮೇಲೆ
ಅದನ್ನು ಕ್ರಾಸಿಂಗ್ ಮಾಡಿ ಆಟ ಆಡಿ ಸಾಯಂಕಾಲ ಕಳ್ಸೋದು. 3 ಬರ್ತಾರೆ ಗುರು ಲೇಬರು. ಅವು ಎಣ್ಣೆ ಗಿರಾಕಿಗಳು 90 ಕುಡಿದ್ಬಿಡ್ತವೆ. ಬಿಸಿಲಿಗೆ ಎಳೆಯೋಕ್ಕಾಗೋದಿಲ್ಲೇನಿಲ್ಲ ಪಾಪ. ಕುಡೀಲಿ, ಸಾಯಂಕಾಲ ಕುಡಿಬೇಕು. ಈ ಬಿಸಿಲಿಗೆ ಕುಡಿದ್ರೆ ಏನಕ್ಕೆ ಬರ್ತಾರೆ ಮನುಷ್ಯರು ಅನ್ನೋದೇ ಅವ್ರಿಗೆ ಜವಾಬ್ದಾರಿನೇ ಇಲ್ಲ. ಏನು ಮಾಡ್ತೀರ, ಅವ್ರವ್ರ ಇಷ್ಟ. ನಾವು ಅದ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು. ನಮಗೇನು ನಮ್ಮ ಕೆಲಸ ಏನೋ ಗಾಡಿ ಅನ್ಲೋಡ್ ಮಾಡೋಕ್ಕೆ ಬಂದಿವಿ, ಅನ್ಲೋಡ್ ಮಾಡ್ಕೊಂಡು ಹೋದ್ರೆ ಆಯ್ತು. ನಮಗೆ ಬೇರೆದೆಲ್ಲ ಬೇಕಿಲ್ಲ. ನೋಡಿ ನಮ್ಮ ಗಾಡಿಯಾಗೂ ಹೂವಲ್ಲಿ ನಿಂತಿದೆ, ಅಲ್ಲೊಂದೇ ಹತ್ವಾಗಿ ನಿಂತತ್ತೆ. ನಿನ್ನೆ ಇಲ್ಲೇ ಕೆಳಗೆ ನಿಲ್ಲಿಸಿದ್ದು, ಅದರೊಡೆ ಕೊಡದ್ಬಿಟ್ಟಿದ್ದೆ ಧೂಳಿಗೆ. ನೋಡಿ ಇಲ್ಲಿ ಎಷ್ಟೊಂದು ಧೂಳು ಐತೆ. ಇವಾಗ ಅಲ್ಲಿ ನಿಲ್ಸಿದ್ದೀನಲ್ಲ, ಅಲ್ಲಿ ಒಂಚೂರು ಧೂಳು ಕಮ್ಮಿನೇ ಐತೆ. ಗಾಡಿ ಹತ್ರ ಹೋಗ್ತಾಯಿದೆ ನೋಡಿ. ಅಲ್ಲಿ ಯಾವುದೋ ಒಂದು ಗಾಡಿ ಗೋವಲ್ಲಿ ಕಾಣ್ತಿದೆ ನೋಡಿ, ಟ್ಯಾಕ್ಟ್ರಿ. ಅದು ಬೇರೆ ಗೋಡನ್, ಅದು ಅಲ್ಟ್ರಾಟೆಕ್ ಇರ್ಬೇಕೇನೋ ಮೋಸ್ಟ್ಲಿ. ಟ್ಯಾಕ್ಟ್ರಿಗೆಲ್ಲ ಬಿರ್ಲಾ ಸಿಮೆಂಟಿನ ಪೇಂಟ್ ಹೊಡೆದ್ಬಿಡ್ತಾರೆ ಟ್ರಾಲಿಗೆ. ನಮ್ದು ಗೋಡನ್ ಬಂದು ಅದ್ರ ಪಕ್ಕದ್ದು. ನಿನ್ನೆ ಇದ್ರೊಳಗೆ ಹಾಕೊಂಡಿದ್ದು ನೆಳಿಗೆ. ನಿನ್ನೆ ವೀಡಿಯೋ ಮಾಡೋಕ್ಕೆ ಮೂಡಿರಲಿಲ್ಲ ನನಗೆ, ಹಂಗಾಗ್ಬಿಟ್ಟಿತ್ತು ಗುರು ಬಿಸಿಲು. ಮತ್ತು ನೈಟೆಲ್ಲ ಬಂದಿದ್ದೆ. ಕಾಸಿಗೆ ನಿದ್ದಿದ್ರೆ ಏನೋ ಹೊಡ್ಕೊಡೋಣ ಒಂದು ಸ್ವಲ್ಪ. ಅವನು ನಿದ್ದೆ ಬಂದಿದ್ರೆ ಸಾಕು. ನಿದ್ದೆ ಬಂದಾಗ ಅವನಿಗೆ ಕೊಟ್ಟಿದ್ರೆ ಹೊಡಿಯೋಣ. ಅವನದು ಲೈಸೆನ್ಸಿಂದ OTP ಬರಲಿಲ್ಲ ಅಂತೇಳಿ ಕಳಿಸ್ಬಂದೆ ಮನೆಗೆ. ನಿನ್ನೆ ಎಲ್ಲ ಮುಗಿಸಿದ್ದಾನೆ. ಇಲ್ಲಿ ಕರ್ಕೊಂಬರ್ಬೋದಾಯಿತು, ಕರ್ಕೊಬಂದಿದ್ರೆ ಮತ್ತೆ 3-4 ದಿನ ಲೇಟ್ ಆಗೋದಲ್ಲ. ಅದಕ್ಕೆ ಎಲ್ಲ ರೆಡಿ ಮಾಡಿಸ್ಬೋದಾನೆ. ಟಾರ್ಪಲ್ ಹಾಕಿದ್ದಿಲ್ಲ ಗುರು, ನಿನ್ನೆ ಹಂಗೆ ನಿಲ್ಲಿಸಿದ್ದೆ. ಇವ್ನು ಇನ್ಚಾರ್ಜ್ ಇಲ್ದವೆಲ್ಲ ಮಾತಾಡ್ಬಿಟ್ಟ. ನೀನು ಯಾರನ್ನ ಕೇಳಿ ಟಾರ್ಪಲ್ ಬಿಚ್ಚಿದ್ದೆ ಹಂಗೆ ಹಿಂಗೆ ಅಂದ. ನಾನು ಬೆಳಗ್ಗೆನೇ ಬಿಚ್ಚಿದ್ದೆ ಅಂದೆ. ಕಾಲಾಗಿಲ್ಲ ಅಂದ್ರೆ ಏನು ಮಾಡ್ತೀಯ ಅಂದ. ಕಾಲಾಗಿಲ್ಲ ಅಂದರೆ ಹಾಕಿ ನಿಲ್ಲಿಸ್ನಂತಂದೆ. ರಾತ್ರಿ ಹಾಕಿ ನಿಲ್ಲಿಸಿದ್ದೆ ನೋಡಿ. ಒಳಗೆ ಹಾಕಿದ್ದೀನಿ ಪ್ಲಾಸ್ಟಿಕ್ಕು. ಇವಾಗ ಲೇಬರ್ ಬಂದಿಟ್ಟಿಗೆ ಎತ್ತಾಕ್ಬೇಕು. ಗೂವಲ್ಲಿದೆ ನೋಡಿ ಗೋಡನ್, ಸ್ಟ್ರೈಟ್ ಕಾಣ್ತಿದ್ದೆಲ್ಲ ಅದೇ. ಆ ಧೂಳ್ನಕ್ಕೆ ಹೋಗ್ಬೇಕು. ಇಲ್ಲಾಂದರೆ ಇಲ್ಲೇ ನಿಲ್ಸ್ಕೊಂಡು ಕ್ರಾಸಿಂಗ್ ಮಾಡ್ತಾರೆ ನೋಡಿ ಇಲ್ಲೇ. ಇವು ಯಾವಾಗ ಗುರು ಟೈರು ಭಾರಿ ಪಂಚರ್ ಆಗ್ತೈತೆ. ಇದೇ ಒಂದು ಸ್ವಲ್ಪ ವೀಲ್ ಜಾಸ್ತಿ ಹೀಟ್ ಆಗ್ತೈತೆ. ಇದಂತೂ ಸುಮ್ಮನೆ ಹೆಂಗಾಗ್ಬಿಟ್ಟೈತೆ ನೋಡ್ರಿ. ಇವು ಔಟ್ ಹೊಡಿತೈತೆ. ಹೋಗಿ ತೋರ್ಸೋಣ, ತುರ್ಕೋಗಿ ಚೆಕ್ ಮಾಡಬೇಕು. ಎಲ್ಲ ಪಾಪ ಶೇಪ್ ಎಲ್ಲ ತೊಳೆದಿದ್ದಲ್ಲಿ ಧೂಳಾಗೈತೆ. ಹೋಗಿ ಇನ್ನೊಂದ್ಸಲ ತೊಳೆಯೋಣ ನೋಡಿ. ಲಿಫ್ಟಿಂದು ಕುತ್ಕೊಂಡ್ಬಿಟ್ಟೈತೆ ಇಳಿಸಿರೋದಕ್ಕೆ. ಒಳಗಿನ ಟೈರ್ ಅದು ಗಾಳಿ ಆಯ್ತು ಇಲ್ಲ ಗುರು, ಫುಲ್ ಗಲೀಜಾಗೈತೆ. ನೀರು ಹೊಡ್ಸೋಣಂತೆ ಬನ್ನಿ. ಅವ್ರು ಬಂದಮೇಲೆ ಸಿಗುಮ. ಒಳ್ಳೆ ಬಿಸ್ಲಿಗೆ ಟಾರ್ಬಲ್ ಬಿಚ್ಚಕ್ಕೆ ಇಕ್ತಾರೆ ಗುರು. ಬೇಜಾರು ನಮಗೆ ಬಿಸ್ಲಾಗಂದ್ರೆ. ಹಾಗೇನು ಜಾಸ್ತಿ ಹಾಕಿಲ್ಲ, ಅಲ್ಲೊಂದು ಹಾಕಿದ್ನಿ. ಬಂದಮೇಲೆ ಬಿಚ್ಚೋಣ ಅಂತ ಬನ್ನಿ. ರ್ಯಾಂಪಿಗೆ ಬಿಟ್ಟಿದ್ದೀನಿ ನೋಡಿ ಅನ್ಲೋಡ್ ಮಾಡೋಕ್ಕೆ. ಯಾವ ಥರ ಬಿಡಿಸಿದ್ದಾರೆ. ಈ ಥರ ಗಾಡಿ ಬಿಟ್ಟಿಲ್ಲ ಅಂದರೆ ಖಾಲಿನೇ ಮಾಡಲ್ಲ ಅಂದರು. ಸೆಕೆಂಡ್ ಹಾಕ್ಸಲ್ಲಿ ಟೈರ್ ಈಜಿಕ್ಕೊಂಬಿಟ್ಟದು. ಗಾಳಿ ಕಮ್ಮಿ ಆಗುತ್ತೆ ಮೋಸ್ಟ್ಲಿ. ಗಾಳಿ ಹಿಡಿಸೋಣ ದುರ್ಕೋಗಿ. ಫ್ರಂಟ್ ಹಾಕ್ಸಲ್ಲೂ ನೆಲದ ಮೇಲೇನಿಲ್ಲ, ಮುಷ್ಣಿ ಎತ್ತಿಬಿಟ್ಟ ಸುಮ್ಮನೆ. ಒಂದು 10 ಟನ್ ಕ್ರಾಸಿಂಗ್ ಮಾಡ್ಕೊಂಡು ಹೋದ್ರು ಸಣ್ಣ ಗಾಡಿನಾಗೆ. 10 ಟನ್ ಮಾಡಿದ್ರೆ ಮೋಸ್ಟ್ಲಿ 10 ಟನ್ ಇರಬೇಕು ನೋಡಿ. ಇನ್ನೂ ಭಾಳ ಐತೆ ಮಾಲು. ಅದು ಆಂಗ್ಲರ್ ಬಿಚ್ಚಿಲ್ಲ. ಇವಾಗ ಇನ್ನೂ ಯಾವುದನ್ನ ಒಂದು ಗಾಡಿ ಬಂದಮೇಲೆ ಕ್ರಾಸಿಂಗ್ ಮಾಡೋದು ಗುರು. ಒಳ್ಳೆ ಬಿಸ್ಲಾಗ ತಾಡ್ಪಲ್ಲಿ ಯಾಕೆ ಬಿಚ್ಚಾಕಿದ್ರು. ಅವರೆಲ್ಲ ಹಗ್ಗ ಬಿಚ್ಕೊಟ್ರು. ನಾನು ಮಡಿಸಿಟ್ಟೆ ಟ್ಯೂಬ್ ಹಾಕಿದ್ರೆ ಮುಗ್ದೇ ಹೋಗಿತ್ತು ನನ್ನ ಕತೆ. ಅವ್ರು ಬಂದಮೇಲೆ ಕ್ರಾಸಿಂಗ್ ಮಾಡಬೇಕು, ಬರ್ತಾರೆ ಇವಾಗ. ಇನ್ನೊಂದು ಗಾಡಿ ತಗೊಂಬರಕ್ಕೆ ಹೋಗಿದ್ದಾರೆ ನೋಡಿ. ಸಾಯಂಕಾಲ ತಗೊಂಡು ನೋಡಿ 4 ಗಂಟೆಗೆ ಗೋಡನ್ಗೆ ಇಳಿಸ್ತಿದ್ದಾರೆ. ಬಿಸಿಲು ನೋಡಿ ಹೆಂಗೈತೆ, ಫುಲ್ ಧೂಳು. ಗೋಡನ್ಗೆ ಇಳಿಸ್ತಿದ್ದಾರೆ. ಇನ್ನೊಂದು 25 ಟನ್ ಐತೆ. 20 ಟನ್ ಐತಲ್ಲ. ಸೀದಾ ದುರ್ಕ್ ಹೋದೆ. ಇನ್ನೊಂದು ಅರ್ಧ ಗಂಟೆ ಬೇಡ, 1 ಗಂಟೆ ಕಾಲಾಗುತ್ತೆ. ಹಂಗೆ ಹೋಗಿ ಟೀ ಕುಡಿ ಬರೋಣ ಬರ್ರಿ. ಬಿಸಿಲು ಹೆಂಗೈತೆ ನೋಡ್ರಿ. ಬಿಸಿಲಿಗೆ ಫೋನೇ ಹೀಟ್ ಆಗ್ತೈತೆ ಗುರು. ಇಲ್ಲಿ ಟೀ ಕುಡ್ದು ಆಮೇಲೆ ಹಾಂ ಯೂಟ್ಯೂಬ್ನಾಗ ಬರ್ತೀವಿ ತಗ ನೀನು. ಹಾಂ ಖಾಲಿ ಆಯ್ತು. ಹೋಗ್ತಾ ಇದ್ದೀನಿ. 8 ಚೀಲ ಡ್ಯಾಮೇಜ್ ಬಂದವೆ. ಅವು ಏನಾಗೈತೆ ಅಂದರೆ ಕ್ಯಾಬಿನ್ ಹಿಂದ್ಗಡೆ ಬೋಲ್ಟ್ ಬರ್ತದೆ. ಲೋಡ್ ಮಾಡ್ಬೇಕಾದ್ರೆ ಆ ಬೋಲ್ಟಿಗೆ ಬಿದ್ದು ಎಲ್ಲ ಸ್ವಲ್ಪ ಅರ್ಧೋಗಿದ್ದಾವೆ. ಅಲ್ಲೇ ಚೀಲ ಕೊಟ್ಕೊಡ್ತಿದ್ದೆ. ಚೀಲನೂ ಕೊಟ್ಟು 1000 ದುಡ್ಡು ಕೊಡಂದ್ರು. ಅದಕ್ಕೆ ಏನೂ ಬೇಡ, ಸ್ಯಾನಿಟೈಸ್ ಬರ್ಕೊಡ್ರಿ ಅಂತೇಳಿ ಸ್ಯಾನಿಟೈಸ್ ಬರ್ಸ್ಕೊಂಬಂದೆ. ನಮ್ಮೂರಲ್ಲಿ ಮನೆ ಕಟ್ತಿದ್ದಾರೆ, ಅವ್ರಿಗೆ ಮಾತಾಡಿದೆ. ಅಂಗಡಿಯಲ್ಲಿ ಏನು ರೇಟ್ ತಲ್ತೀರೋ ಅದಕ್ಕಿಂತ ಒಂದು 20-30 ರೂಪಾಯಿ ಕಮ್ಮಿ ಕೊಡ್ರಿ ಅಂತಂದು. 20-30 ರೂಪಾಯಿ ಅಂದರೆ ಏನೊಂದು 150-200 ರೂಪಾಯಿ ಲಾಸ್ ಆಗ್ತದೆ ಅಷ್ಟೇ. ಚೀಲನೂ ಕೊಟ್ಟು 1000 ರೂಪಾಯಿನೂ ದುಡ್ಡು ಕೊಡ್ಬೇಕಾಗತ್ತಂತೇಳಿ ಬೇಡ ಅಂದರೆ ನಮ್ಮ ಓನರ್ ಏನೇನು ಮಾಡಂದಾಡ. ನಾನು ಊರಾಗ ಮಾತಾಡಿದ್ದೆ. ಅಲ್ಲಿ ಕೊಡ್ತೀನಿ, ನೀನು ಇಷ್ಟು ದುಡ್ಡು ಹಾಕು ಕಟ್ಟೆ ಬರ್ಸ್ಕೆ ಬರ್ತೀನಿ ಅಂತೇಳಿ ದುಡ್ಡು ಕೊಟ್ಟು ರಿಸೀವ್ಡ್ ಇಸ್ಕೊಂಡು ಬಂದೆ. ಹೋಗ್ತಾ ಇದ್ದೀನಿ ನೋಡಿ. ಇನ್ನೇನು ಟೋಲ್ ಗೇಟ್ ಹತ್ರ ಬಂದೀನಿ. ಹೆಬ್ಬಾಳ. ಇನ್ನು ಗ್ಲಾಸು ಸರಿಯಾಗಿ ಒರೆಸಿಲ್ಲ. ಎಲ್ಲ ಗ್ಲಾಸ್ ಮೇಲೆ ಧೂಳು ಕುತ್ಕೊಂಡ್ಬಿಟ್ಟತೆ ನೋಡಿ. ಧೂಳು ಕಾಣ್ತೈತೆ. ಟೋಲ್ ಗೇಟ್ ಹತ್ರ ನಿಲ್ಲಿಸಿ ಗ್ಲಾಸ್ ಎಲ್ಲ ಒರೆಸ್ಕೊಂಡು
ತೋರಿಸ್ತೀನಿ ನಿಮ್ಗೂ ಆ ಚೀಲ ಎಷ್ಟು ಡ್ಯಾಮೇಜ್ ಆಗಿದಾವೆ ಅಂತೇಳಿ. ಅದ್ರಾಗ 2 ಚೀಲ ಮಾತ್ರ ಓಪನ್ ಆಗಿಬಿಟ್ಟಿದಾವೆ ಮೇಲೆ. ಇನ್ನು ಇದ್ದಾವೆಲ್ಲ ಚೆನ್ನಾಗದಾವ. ರುಗ್ಗ ಹಾಕಿ ಒಂದು ಸ್ವಲ್ಪ ಹರಿದ್ರು. ದುಡ್ಡು ಕೇಳಿದ್ರು ಕೊಡ್ತಾನಂತೇಳಿ ನಾನು ದುಡ್ಡು ಕೊಡಲಿಲ್ಲ. ಸುಮ್ಮನೆ ಯಾಕೆ ಕೊಡ್ಬೇಕು ಗುರು ದುಡ್ಡು? ಅದಕ್ಕೆ ಯಾರಿಗಾನ ಕೊಟ್ಟರೆ ನೆನೆಸ್ಕೊಂತಾರೆ ಮನೆ ಕಟ್ಟೋರಿಗೆ. ತಗೊಂಡೋಗ್ತೀನಿ ನೋಡಿ ಗಾಡಿ. ಹೆಂಗೆ ಊರಿಗೆ ತಗೊಂಡೋಗ್ತೀನಲ್ಲ, ಅಲ್ಲಿ ಹೋಗಿ ಇಳಿಸ್ಬಿಡೋದು ಮನೆ ಹತ್ರ. ಹೋಗ್ತಾ ಇದೀನಿ ನೋಡಿ. ಏನು ಯಾವ್ದು ಗುರು, ಟೋಲ್ಗೇಟ್ ಒಂದು 4 ಕಿಲೋಮೀಟ್ರ್ ಐತೆ. ಟೋಲ್ಗೇಟ್ ಹತ್ರ ಹೋಗಿ ಫಸ್ಟು ಸಿಮೆಂಟ್ ಧೂಳೆಲ್ಲ ಒರೆಸ್ಕೊಂಡು ಹೀಗೆ ಕುಡ್ದು ಹೋಯ್ತಾ ಇರೋದೆ ಮನೆ ಕಡೆಗೆ. ನೋಡಿ ಯಾರಿಗೆ ಯಾಕೆ ಮಾಡೋದು, ಯೂಟ್ಯೂಬಿಗೆ. ಅಲ್ಲಿ ಚೀಲ ಕೊಟ್ಟು 1,000 ದುಡ್ಡು ಕೊಡ್ರಿ ಅಂದರು, ಅದಕ್ಕೆ ಕೊಡಲಿಲ್ಲ. ನೋಡಿ ಇದು ಬೋಲ್ಟಿಗೆ ಹೊಡೆದಿರೋದು. ಇಲ್ಲೊಂದು ಸ್ವಲ್ಪ ಮತ್ತು ಇಲ್ಲೊಂದು ಸ್ವಲ್ಪ. ಇದೇ ಒಂಚೂರು ಭಾಳ ಹೊಡೆದಿರೋದು. ಅವು ಎಲ್ಲಿ ತೂತಾಗಿರೋದು ಅಂದರೆ ಇಲ್ಲಿ ಕ್ಯಾಬಿನ್ನಾಗ ಬೋಲ್ಟ್ ತೋರಿಸ್ತೀನಿ ನೋಡಿ. ಇಲ್ಲಿದೆ ನೋಡಿ, ಈ ಬೋಲ್ಟಿಗೆ ಬಿದ್ದು ಹೋಗಿದ್ದಾವೆ. ಅಷ್ಟಕ್ಕೆ ಚೀಲ ಕೊಟ್ಟು 1,000 ಯಾಕೆ ಕೊಡಬೇಕು? ಯಾರಿಗೇನು ಕೊಟ್ಟರೆ ಅನಿಸ್ಕೊಂತಾರೆ. 2,500 ದಂಡ ಕಟ್ಟಿ ಬಂದೆ ದುಡ್ಡು ಹಾಕ್ಸ್ಕೊಂಡು. ಏನು ಇವ್ರಿಗೆ ಕೊಟ್ಟರೆ ಒಂದು 300-400 ರೂಪಾಯಿ ಲಾಸ್ ಆಗುತ್ತೆ ಅಷ್ಟೇ. ಏನು ಮಾಡೋಕ್ಕೆ ಬರೋಲ್ಲ, ಲಾಸ್ ಆದೇ ಆಗ್ತೈತೆ ಒಂದೊಂದ್ಸಲಿ. ಇವಾಗ ಇಲ್ಲೇ ಇಳಿಸ್ತಿರೋದು ನಮ್ಮ ಮನೆ ಪಕ್ಕದಾಗನೇ ಇಲ್ಲೊಂದು ಬಿಲ್ಡಿಂಗ್ ಕಾಣ್ತೈತಲ್ಲ ಅವ್ರದ್ದೇ. ನಮ್ಮ ತಮ್ಮ ಒತ್ತಾಗ್ತಿರೋದು ಬಂದು ನಾನು ನಮ್ಮ ತಮ್ಮವ್ರಿಬ್ರು ಒತ್ತಾಗ್ತಿದ್ದೀವಿ ನೋಡಿ. ಇವಾಗ ಒಂದು ಚೀಲ ಹೋಗಿತ್ತೆ. ಈಗ ಇವನೇ ನೋಡಿ ನಮ್ಮ ತಮ್ಮ ಬರ್ತಿರೋದು. ಯಾಕೆ ಕಣ ಎಲ್ಲ ಧೂಳು ಮುಚ್ಚಿ ಹೊಗೆ ಮುಚ್ಕೊಂಬಿಟ್ಟಾತೆ. ಇವನೇ ನೋಡಿ ಒತ್ತಾಗ್ತದ. ಇಲ್ಲಿ ಆ ಕಡೆ ಈ ಕಡೆ ಮೂಲೆ ತೂತಾಗೈತೆ. ಈ ಚಪ್ಪಲಿ ಜಾರ್ತತ್. ಇವನೇ ನೋಡಿ ಇವಾಗ ಒತ್ತಾಗ್ತಿರ ತಿರುಗಿ ಅಳೆ. ಹಾಂ ನೋಡಿ. ನಮ್ಮೂರಾಗ ಯಾರೋ ಬೆಂಕಿ ಹಚ್ಬಿಡ್ತಾರೆ. ಅಂದರೆ ಹೊಲಕ್ಕೇನು ಹಚ್ಚಿಲ್ಲ, ಅಲ್ಲಿ ಕಾಸಕ್ಕೆ ಬೆಂಕಿ ಹಾಕಿದಾರೆ ನೋಡಿ ಆ ಹೂವಲ್ಲಿ. ಅದೇ ಹೊಗೆ ಎಲ್ಲ ಮುಚ್ಕೊಂಬಿಟ್ಟತಿ. ಇಲ್ಲಿ ಸ್ವಲ್ಪ ಹೊತ್ತಿಗೆ ಗಲೀಜು ಹಾಕುತ್ತೆ. ಅನ್ಲೋಡ್ ಮಾಡಿ ಸಿಗೋಣ. ಸೀದಾ ಮನೆ ಹತ್ರ ತಗೊಂಡು ಒಂದು ಗಾಡಿ. ಮೊದಲು ಇಲ್ಲೇ ನಿಲ್ಲಿಸ್ತಿದ್ದು ನಾನು ಊರೊಳಗೆ ಗಾಡಿ. ಇವಾಗ ಅಲ್ಲಿ ಹೈವೇಗೆ ಸರ್ವಿಸ್ ರೋಡಾಗಿ ನಿಲ್ಲಿಸ್ತೀನಿ. ಯೂ ಟರ್ನ್ ಮಾಡೋಕ್ಕೆ ಬ್ರಿಡ್ಜ್ ಕೆಳಗೆ ಗಾಡಿ ಹೋಗಲ್ಲ, ಅದಕ್ಕೆ ಇವಾಗ ಮುಂದೆ ಹೋಗ್ಬೇಕು ಯೂ ಟರ್ನ್ ಮಾಡೋಕ್ಕೆ ನಾನು. ಇವಾಗ ಹೊಲ್ಟಿಗೆ ನೋಡಿ ದುರ್ಗಕ್ಕೆ. ಕಟ್ಟಿಂಗ್ ಮಾಡಿಸಿಲ್ಲ ಏನಿಲ್ಲ, ಕಟ್ಟಿಂಗ್ ಮಾಡ್ಸೋಣ ಇವತ್ತು ಸಂಡೇ. ಗಾಡಿಗೊಂದು ಸ್ವಲ್ಪ ಕೆಲಸ ಇತ್ತು, ಅದೇ ಹೇಳಿದ್ನಲ್ಲ. ಹಗ್ಲೆಲ್ಲ ಪಂಚರ್ ಆಗ್ತಾಯಿದ್ದಾವೆ, ಬ್ರೇಕ್ ಹೊಡೆದ್ರೆ ವೀಲ್ ಔಟ್ ಹೊಡಿತೈತೆ ಅಂತೇಳಿ ಸೌಕರ್ಗೆ ಹೇಳಿದೆ. ಹಾಗಂಬ ನಾನು ಕೆಲ್ಸಕ್ಕೆ ಬಿಡ್ತೀನಿ, ಕೆಲಸ ಮಾಡಿ ಲೋಡಿಗೆ ಕಳಿಸ್ತೀನಿ ಅಂತಂದು. ಅದಕ್ಕೆ ನಾನು ನನ್ನ ತಮ್ಮ ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇವನು ಓಡಿಸ್ತಾನ ಗಾಡಿ, ಕೊಟ್ಟಿದ್ನಿ ಓಡಿಸ್ತಾನೆ ಗಾಡಿ ನೋಡಿ. ಮೊದಲೆಲ್ಲ 10 ವೀಲಾಗೆ ನಾವು ಓಡಿಸ್ಬೇಕಾದ್ರೆ ಎಲ್ಲ ಕಲ್ತ್ಕೊಂಡಿದ್ದ. ಓಡಿಸ್ತಾನೆ ಲಾರಿ. ನಮ್ಮ ಮನೇಲಿ ಕಾರ್ ಐತಲ್ಲ, ಕಾರ್ ಇವನೇ ಓಡಿಸೋದು. ಕಾರ್ ತರೋದಕ್ಕಿಂತ ಮುಂಚೆನೇ ಲಾರಿ ಕಲ್ತ್ಕೊಂಡಿದ್ದ. ನಾನು ಓಡಿಸ್ತೀನಿ, 16 ಓಡಿಸಿಲ್ಲ ಅಂತ ಅದಕ್ಕೆ ಕೊಟ್ಟೆ. ಹೋಗ್ತಾ ಇದೀವಿ ನೋಡಿ ದುರ್ಗಕ್ಕೆ. ಹೋಗಿ ಅದೇನು ಕೆಲಸ ಸೌಕರ್ಯ ಮಾಡಿಸ್ಕೊಂತಾನೆ. ನಾವು ಬಿಟ್ಟು ಲೆಕ್ಕಾಚಾರ ಮಾಡಿಸ್ಕೊಂಡು ಬರೋದೆ. ಲೋಡಿಗೂ ಕಳಿಸ್ತಾನೆ. ಲೋಡಿಗೆ ನಾನು ಹೋಗಲ್ಲ, ಲೋಡ್ ಐತೆ ನಾಗ್ಪುರ್ಗೆ. ಕೆಲಸ ಮಾಡಿ ಲೋಡ್ ನಿನ್ನ ಕೆಲಸ ಇದು ಗಾಡಿ ಕೆಲಸ ಮಾಡಿ ಲೋಡ್ ಮಾಡಿಸ್ಕೊಡ್ತೀನಿ ಬಾ ಅಂದ. ನಾನು ಹೇಳಿದೆ ನನಗೆ ಕೆಲಸ ಐತೆ, ನಾನು ಇವತ್ತು ಹೋಗಲ್ಲ ಅಂದಕ್ಕೆ. ನಾಗ್ಪುರಿಗೆ ಐತೆ, ನಿನ್ನ ಗಾಡಿ ತಂದು ಕೊಟ್ಟೋಗು, ನಾನೆಲ್ಲ ಲೋಡ್ ಮಾಡಿಸಿ ಕಳಿಸ್ತೀನಿ. ಲೋಡ್ ಮಾಡಿಸ್ಕೊಂಬಂದು ದುರ್ಗದಾಗ ನಿಲ್ಲಿಸ್ತೀನಿ, ನೀನು ಹೋಗಿ ಕೆಲಸ ಮುಗಿಸ್ಕೊಂಡು ಬಾ ಆರಾಮಾಗಿ ರಾತ್ರಿ ಅಂತಂದ್ರು. ಅದಕ್ಕೆ ಗಾಡಿ ತಗೊಂಡೋಗಿ ಕೊಡ್ತಾಯಿದ್ದೀನಿ. ಏನಿಲ್ಲ, ಫ್ರಂಟ್ ಟೈರ್ ಒಂದು ಪಂಚರ್ ಹಾಕ್ಬೇಕು, ಮತ್ತು ಟೈರ್ ಚೇಂಜ್ ಮಾಡಬೇಕು. ಇನ್ನೊಂದು ವೀಲ್ ಔಟ್ ಹೊಡಿತೈತೆ, ಫ್ರಂಟ್ ವೀಲ್ ಬ್ರೇಕ್ ಹೊಡೆದ್ರೆ ಅದನ್ನೊಂದು ಸ್ವಲ್ಪ ರೆಡಿ ಮಾಡಿ ಲೋಡಿಗೆ ಕಳಿಸ್ತಾನೆ. ಲೋಡಿಗೆ ಹೋಗೋಕೆ ಮಸ್ತ್ ಜನ ಡ್ರೈವರ್ಗಳು ಸಿಗ್ತಾರೆ ನಮಗೆ ದುರ್ಗದಾಗೆ. ಇದು ಮೈನ್ಸಿಗೆ ಹೋಗ್ತಾರಲ್ಲ ಸೆಂಟ್ರಿಂಗ್ ಡ್ರೈವರ್ಗಳು, ಅವರು ಯಾರಾದ್ರೂ ಕಳಿಸ್ತಾನೆ. ಇಲ್ಲೇ ಭರಮಸಾಗರದಿಂದ ಲೋಡು ನಾಗ್ಪುರಿಗೆ ಹೊಲ್ಟಿವಿ. ಈ ಟ್ರಿಪ್ಪು ನಮ್ಮ ಜೊತೆಗೆ ಹೊಸ ಹುಡುಗ ಬರ್ತಾನೆ, ಎಡಿಟರು. ವಿಡಿಯೋ ಎಡಿಟಿಂಗ್ ಮಾಡೋದು, ತಮಿಳ್ ಎಡಿಟಿಂಗ್ ಮಾಡೋದು ಎಲ್ಲ ಒಂದೇ. ಕಾಸಿಮಿಗೆ ಡ್ರೈವರ್ ಚಾನ್ಸ್ ಕೊಡಿಸಿ ಕಳಿಸಿದ್ದೀವಿ. ಅಲ್ಲಿ ಗಾಡಿಗೆ ಹೋಗೇನೆ ನೋಡಿ. ನಿನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇರೋದು. ಹೋಗಿ ಓನರ್ ಬಿಟ್ಟು ಗಾಡಿದೇನು ಕೆಲಸ ಇರೋದು ಈಗ.
ಹಿಂಗೆ ಹಿಂಗೆ ಹಿಂಗನ್ನ ಅಷ್ಟೇ. ಎಷ್ಟೊಂದು ನಿಮಿಷ ಮಾಡ್ತೀನಿ ವಾಯ್ಸ್ ಕೊಟ್ಕ ಸಮಯ ಎಲ್ಲ ಬಂದ್ ಆಗಿದಾವಲ್ಲಿ ಇವತ್ತು. ಹಿಂದೆ ಸಿಂಹ ಐತೆ ನಿನ್ನ ಹಿಂದೆ. ಸಿಂಹ ಆಯ್ತು. ಹ್ಮ್